ಎಜಿ ನ್ಯೂಸ್ಗೆ ಸ್ವಾಗತ. ಕೃತಿಕ ಮಳೆ ಸುರಿತಾ ಇದೆ. ಇದು ಕೊಪ್ಪಳ ಜಿಲ್ಲೆಯ ರೈತರಲ್ಲಿ ಆಶಾ ಭಾವನೆ ಮೂಡಿಸಿದೆ. ಇಡೀ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆಯಾಗಿಲ್ಲ. ಮುಂಗಾರು ಮಳೆಯಾಗ್ತಾ ಇದ್ದಂತೆಯೇ ರೈತರು ಕೃಷಿ ಚಟುವಟಿಕೆ ಆರಂಭಿಸಿದ್ದಾರೆ. ಆದರೆ ರೈತರಿಗೆ ಬೀಜ, ಗೊಬ್ಬರದೇ ಚಿಂತೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದಾಗಿ ಡಿಎಪಿ ಗೊಬ್ಬರದ ಕೊರತೆಯಾಗುವ ಲಕ್ಷಣವಿದೆ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿಯೂ ಕೂಡ ಮುಂಗಾರು ಪೂರ್ವ ಮಳೆಯೂ ಕೂಡ ಆರಂಭವಾಗಿದೆ. ಕೊಪ್ಪಳ ಹಾಗೂ ಕುಷ್ಟಗಿ ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದ್ರೆ ಉಳಿದ ಕಡೆ ಮಳೆ ಕೊರತೆ ಇದೆ. ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆಯೂ ಕೂಡ 61.6 ಎಂಎಂ ಮಳೆಯಾಗಬೇಕಾಗಿತ್ತು. ಆಗಿತ್ತು 81.2 ಎಂಎಂ ಮಳೆಯಾಗಿದೆ. ಈಗ ಕೃಷಿಕರು ತಮ್ಮ ಭೂಮಿಯನ್ನ ಬಿತ್ತನೆಗೆ ಸಿದ್ಧಗೊಳಿಸಿದ್ದಾರೆ. ಮುಂಗಾರು ಪೂರ್ವ ರೈತರು ಬೀಜ ಹಾಗೂ ಗೊಬ್ಬರಕ್ಕಾಗಿ ಅಲೆಯುತ್ತಿದ್ದಾರೆ. ಆದರೆ ಇದುವರೆಗೂ ರೈತರಿಗೆ ಬೀಜ ಹಾಗೂ ಗೊಬ್ಬರದ ವಿತರಣೆ ಆರಂಭವಾಗಿಲ್ಲ. ಕಳೆದ ಬಾರಿ ಜಿಲ್ಲೆಯಲ್ಲಿ 3.62 ಲಕ್ಷ ಹೆಕ್ಟೇರ್ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಯಾಗಿತ್ತು. ಈ ಬಾರಿ 3.70 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯ ಗುರಿ ಹೊಂದಲಾಗಿದೆ. ಬಿತ್ತನೆಗಾಗಿ ರೈತರು ಈಗ ಹೊಲಗಳಲ್ಲಿ ಹದ ಮಾಡಿಕೊಂಡು ಕುಳಿತಿದ್ದಾರೆ. ಆದರೆ ಇಲ್ಲಿಯವರೆಗೂ ಬೀಜ ಹಾಗೂ ಗೊಬ್ಬರವನ್ನ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾರಾಟ ಮಾಡ್ತಾ ಇಲ್ಲ. ಸಕಾಲಕ್ಕೆ ಬೀಜ ಗೊಬ್ಬರವನ್ನ ಒದಗಿಸಿ ಅಂತ ರೈತ ಮುಖಂಡ ಬಸವರಾಜ್ ಯೋಗಪ್ಪನವರು ಹಾಗೂ ರೈತರು ಆಗ್ರಹ ಮಾಡುತ್ತಿದ್ದಾರೆ. ಹೌದು, ಕಳೆದ ವರ್ಷ ಸಕಾಲಕ್ಕೆ ಯೂರಿಯಾ ಹಾಗೂ ಡಿಎಪಿ ದರ ಹೆಚ್ಚಳ ಹಾಗೂ ಗೊಬ್ಬರ ಸಿಗದೆ ಬೆಳೆಗಳಿಗೆ ಸಕಾಲಕ್ಕೆ ರಸಗೊಬ್ಬರ ನೀಡದೆ ಬೆಳೆ ಹಾನಿಯಾಗಿತ್ತು. ಈ ಹಿನ್ನೆಲೆ ಬೀಜ ಗೊಬ್ಬರವನ್ನ ಮುಂಗಾರು ಹಂಗಾಮಿನ ಪೂರ್ವ ಸಂಗ್ರಹಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಇವರು ಆಗ್ರಹಿಸಿದ್ದಾರೆ. ಈ ಕುರಿತು ಸ್ಪಷ್ಟನೆ ಕೊಟ್ಟ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್, ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರ ಕೊರತೆಯಾಗದಂತೆ ಕ್ರಮ ವಹಿಸಲಾಗಿದೆ. ಡಿಎಪಿ ಸ್ವಲ್ಪ ಕೊರತೆ ಉಂಟಾಗಬಹುದು, ಅದಕ್ಕೆ ಪರ್ಯಾಯ ಗೊಬ್ಬರವನ್ನು ಕೂಡ ಬಳಸಬೇಕು. ಜಿಲ್ಲೆಯಲ್ಲಿ ಬೀಜ ಹಾಗೂ ಗೊಬ್ಬರ ಕೊರತೆಯಾಗದಂತೆ ಕ್ರಮ ವಹಿಸಲಾಗುತ್ತದೆ ಅಂತ ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಅವರು ಮಾತನಾಡಿ ತಿಳಿಸಿದರು. ಈಗ ನಮಗೆ ಯೂರಿಯಾದ್ದು ಏನಂತ ಸಮಸ್ಯೆ ಇದೆ. ನಮ್ಮಲ್ಲಿ ಏನು ಬೇಕಾಗಿತ್ತು ಯೂರಿಯಾ ಸುಮಾರು ನಮ್ಮಲ್ಲಿ ಇದುವರೆಗೂ ಒಟ್ಟು ನಮ್ಮಲ್ಲಿ ಯೂರಿಯಾ ಏನು ಬರಬೇಕಾಗಿತ್ತು ಅದು ಮೇ ತಿಂಗಳಲ್ಲಿ ಬರ್ತಾ ಇದೆ. ಸ್ವಲ್ಪ ಇವತ್ತು ನಾಳೆನೂ ಕೂಡ ಕೆಲವೊಂದು ರೇಕ್ಸ್ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ DAP ಸಪ್ಲೈಯಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಯೂರಿಯಾ ಬಂದಿರತಕ್ಕಂಥದ್ದನ್ನು ನಾವು 25% ಬಫರ್ ಸ್ಟಾಕಿಗೆ ಇಟ್ಕೋತಾ ಇದ್ದೀವಿ. ಸೊ ಯೂರಿಯಾಗೆ ಸಂಬಂಧಪಟ್ಟಂತೆ ಏನಂತ ಸಮಸ್ಯೆ ಇಲ್ಲ. ಸೇಲಿಗಿಲ್ರಿ, ಅಂದರೆ ಅವಶ್ಯಕತೆ ಇಲ್ಲದೆ ತೊಗೊಂಡಿಟ್ಕೊಳ್ಳೋದನ್ನು ಸ್ವಲ್ಪ ಮಾನಿಟರ್ ಮಾಡ್ತಾಯಿದ್ವಿ. ಈಗ ಯಾರಿಗಾದರೂ ಕಮರ್ಷಿಯಲ್ ಕಾಟನ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅಥವಾ ಶುಗರ್ ಕೇನ್ ಇರ್ಬೋದು, ಈ ರೀತಿ ಯಾವುದಾದ್ರೂ ಬಂದರೆ ಅವುಗಳನ್ನು ನಾವು ಹಾಕ್ಕೊಳ್ತೀವಿ. ಅಂದರೆ ಕೇಳಿದ ತಕ್ಷಣ ಅವರಿಗೆ ಕೊಡ್ತಾಯಿದ್ವಿ. ಬಟ್ ಯಾರು ಮುಂದೆ ಇನ್ನೂ ಬೆಳೆನೇ ಬೆಳೀತಾ ಇಲ್ಲ, ಸೋಯಿಂಗೇ ಮಾಡಿಲ್ಲ ಅಂಥವ್ರು ಕೇಳಿದರೆ ಕೊಡ್ತಾಯಿಲ್ಲ. ಸೊ ಅವಶ್ಯಕತೆಗೆ ತಕ್ಕಂತೆ ವೆರಿಫೈ ಮಾಡ್ಕೊಂಡು ಕೊಡ್ತಾಯಿದ್ವಿ. DAP ಬಗ್ಗೆ ನಾನು ಸಂಪೂರ್ಣವಾಗಿ ಇನ್ನೊಂದು ಸಲ ಪರಿಶೀಲನೆ ಮಾಡಿ ಹೇಳ್ತೇನೆ. ಯೂರಿಯಾದಂತೂ ಸದ್ಯಕ್ಕೆ ಏನು ತೊಂದರೆ ಇಲ್ಲ ರೀ. DAP ಬದಲಿ ಸ್ವಲ್ಪ DAPದು ನಮಗೆ ಎಕ್ಸ್ಪೆಕ್ಟೆಡ್ ಲೆವೆಲಲ್ಲಿ ಸಪ್ಲೈ ಆಗಿಲ್ಲ. ಅಲ್ಲ, ಒಟ್ಟಾರೆ ನಮಗೆ ಬರಬೇಕಾಗಿರೋ DAPಯಲ್ಲಿ ಸ್ವಲ್ಪ ನಮ್ಮದು ಕಡಿಮೆನೇ ಇದೆ. ಯೂರಿಯಾ ಮಾತ್ರ ಏನು ಪ್ಲ್ಯಾನ್ ಇದೆಯೋ ಅದರ ಪ್ರಕಾರ ಬರ್ತಾ ಇದೆ. DAP ಸ್ವಲ್ಪ ಡಿಲೇ ಆಗಿದೆ. ನೀವು ನೋಡಿರ್ಬೋದು, ಕಳೆದ ವರ್ಷ ಆಯಿತು, ಅದರ ಹಿಂದಿನ ವರ್ಷವೂ ಕೂಡ ಸ್ವಲ್ಪ DAP ಸಮಸ್ಯೆ ಇತ್ತು. ಆದರೂ ಕೂಡ ಮ್ಯಾನೇಜ್ ಆಯಿತು, ಅಂಥ ಏನು ಸಮಸ್ಯೆ ಆಗಲಿಲ್ಲ. ಯೂರಿಯಾದ್ದು ಕಳೆದ ವರ್ಷದಲ್ಲಿ ನಮ್ಮ ಡಿಮ್ಯಾಂಡ್ ಜಾಸ್ತಿ ಆಯಿತು. ಯಾಕಂದರೆ ನಮ್ಮದು ಬೆಳೆ ಕ್ಷೇತ್ರನೇ ಜಾಸ್ತಿ ಆಗ್ಬಿಟ್ಟು 3,16,000 ಇದ್ದು 364, 370ಕ್ಕೆಲ್ಲ ಹೋಗ್ಬಿಟ್ವಿ. ಆಮೇಲೆ ಅರ್ಲಿ ಕೆನಾಲಿನ ನೀರು ಬಿಟ್ಬಿಟ್ರು. ಇರಿಗೇಷನ್ ಅಲ್ಲಿ ಇರೋದು ಜಾಸ್ತಿ ಆಯಿತು, ಡ್ರೈ ಲ್ಯಾಂಡ್ದು ಜಾಸ್ತಿ ಆಯಿತು. ಮಳೆ ಸ್ವಲ್ಪ ಬೇಗನೆ ಬಂದುಬಿಟ್ಟಿತ್ತು ಲಾಸ್ಟ್ ಟೈಮ್, ಹಾಗಾಗಿ ಸಮಸ್ಯೆ ಆಯಿತು. ಈ ಸಲ ಅಂಥದ್ದೇನು ಯೂರಿಯಾದ ಸಮಸ್ಯೆ ಈಗ ಸದ್ಯಕ್ಕಂತೂ ಇಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ಬಿತ್ತನೆಗೆ ಡಿಎಪಿ ಗೊಬ್ಬರ ಹಾಕಬೇಕು. ಜಿಲ್ಲೆಯಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ ತನಕ 17,817 ಟನ್ ಬೇಕಾಗಬಹುದು. ಮೇ ತಿಂಗಳಲ್ಲಿ 4,078 ಟನ್ ಅವಶ್ಯಕವಾಗಿದೆ. ಈಗ ಜಿಲ್ಲೆಯಲ್ಲಿ 6,173 ಟನ್ ಡಿಎಪಿ ಗೊಬ್ಬರವಿದೆ. ಎಲ್ಲ ರಸಗೊಬ್ಬರ ಸೇರಿ 1,17,703 ಟನ್ ಗೊಬ್ಬರ ಬೇಕಾಗುತ್ತೆ. ಈ ತಿಂಗಳು 17,731 ಟನ್ ಗೊಬ್ಬರ ಬೇಕು. ಈಗ ಜಿಲ್ಲೆಯಲ್ಲಿ 40,412 ಟನ್ ಇದೆ. ಸಕಾಲಕ್ಕೆ ರೈತರಿಗೆ ಬೀಜ ಗೊಬ್ಬರ ಸಿಕ್ಕರೆ ಸಾಕು ಎನ್ನುತ್ತಿದ್ದಾರೆ ಜಿಲ್ಲೆಯ ರೈತ ಮುಖಂಡರು. ನೋಡ್ರಿ ಸರ್,
ಕಳೆದ ವರ್ಷ ಬಿತ್ತಬೇಕಂದ್ರೆ ಯೂರಿಯಾ ಗೊಬ್ಬರನು ಸಿಗ್ಲಿಲ್ಲ, DAP ಸಿಗಲಿಲ್ಲ, ಯಾವುದೂ ಸಿಗ್ಲಾರ್ದಕ್ಕೆ ಆಗ ಬಿತ್ತಿದ್ವಿ. ಇಳುವರಿನೂ ಕಮ್ಮಿ ಆಯ್ತು. ಈಗ ಸಾಲಕ್ಕೆ ಗುರಿ ಆಗ್ಬಿಟ್ಟು ರೈತರು. ಈಗ ಈ ವರ್ಷನೂ ಏನಾಗ್ಬಿಟ್ಟೈತೆ ಅಂತಂದ್ರೆ, ಈ ವರ್ಷ ಈಗ ಸದ್ಯಕ್ಕೆ ರೋಣಿ ಮಳೆಗೆ ಎಲ್ಲರ ರೈತರು ಜಿಲ್ಲಾದ್ಯಂತ ಬಿತ್ತಬೇಕಾಗತ್ತೆ. ಬಿತ್ತು ಈಗ ಇನ್ನೊಂದು ಮಳೆ ಆದ್ರೆ ಬಿತ್ತಕ್ಕೆ ಚಾಲು ಆಕವು. ಈಗ ಈಗಲಿಂದನೇ ಈಗಲೇನ ಗೊಬ್ಬರದ್ದು ಭಾಳ ಶಾರ್ಟೇಜ್ ಐತೆ ಅಂತಾರೆ. ಅಂದ್ರೇನು ಇವತ್ತು ಒಂದು ಯುದ್ಧದ ನೆಪ ಹೇಳ್ಕೊಂಡು ಆ ಯುದ್ಧದ ನೆಪದಲ್ಲಿ ಗೊಬ್ಬರ ಸಿಗಲ್ಲ, ಡೀಸೆಲ್ ಸಿಗಲ್ಲ, ಅದು ಏರಿಕೆ ಐತಿ, ಬಳಸ್ಬಿಡ್ರಿ ಅಂತಾನೆ ಇವತ್ತು ಮೋದಿ ಅವರು ಹೇಳ್ತಾರೆ. ಆದ್ರೆ ಇಲ್ಲಿ ನಾವು ಸ್ಥಳೀಯ ರೈತರಿಗೆ ಎಲ್ಲಿ ಹೋಗ್ಬೇಕು? ಈಗ ನಾವು ಜಿಲ್ಲಾ ಆಡಳಿತ ಎಲ್ಲಿಂದ ಒಟ್ಟು ಏನಾರು ಮಾಡಿ ಒಂದು ಸಂದಾಯ ಮಾಡ್ಬೇಕು. ಇನ್ನೊಂದು ಬಿತ್ತವ್ ಬರೋದ್ರಾಗನ ಎಲ್ಲಿ ಗೊಬ್ಬರ ರೈತರಿಗೆ ಕೊರೆ ಆಗ್ಬಾರ್ದು. ಈಗೇನಾಗತ್ತೆ ಅಂದ್ರೆ FID ಮಾಡಿ ಅದನ್ನ ಕಡಿಮೆ ಮಾಡ್ಬೇಕು, ಅದನ್ನ ರದ್ದು ಮಾಡಿ ಹೋಗೋದು ನಮ್ಗೆ. ಈಗ ಅದನ್ನ ರದ್ದು ಮಾಡಿ ಎಲ್ಲಾ ರೈತರಿಗೆ ಸಿಗಂತ ಮಾಡ್ಬೇಕು. ಇನ್ನೊಂದು ಸರ್ಕಾರ ಏನ್ ಮಾಡೈತೆ ಅಂತಂದ್ರ, ಈಗ ಶೀಘ್ರದಲ್ಲಿ ಈಗ ನೋಡು, ಈಗ ಒಂದಕ್ಕೂ ಡಬಲ್ ಐತಿ. ಏನು ಗೊಬ್ಬರ ಒಂದ್ ಸಾವಿರ ಇತ್ತು, 1,1500 ಇತ್ತು. ಈಗ 2,500 ರೂಪಾಯಿ ಒಂದ್ ಚೀಲ ಚಿಕ್ರೆ ಅದು ರೊಕ್ಕ ಕೊಟ್ರೆ ಸಿಗಲ್ಲ. ಆ ಲೆಕ್ಕಕ್ಕೆ ಪರಿಸ್ಥಿತಿ ಆಗೈತಿ. ಅದು ಗೊಬ್ಬರದಲ್ಲೇನು ಸ್ವಲ್ಪ ಏನೈತಿ ಕಡಿಮೆ ಆಗ್ಬೇಕು. ಆಮೇಲೆ ರೈತರಿಗೆ ಕೊರೆ ಆಗ್ಲಾರ್ದಂತ ಸಿಗ್ಬೇಕು. ಸಿಗಂತ ವ್ಯವಸ್ಥೆ ಏನೈತಿ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿಗೆ ಅವರ ವ್ಯವಸ್ಥೆ ಮಾಡ್ಬೇಕು. ಆಮೇಲೆ ಸ್ಥಳೀಯ ನಮ್ಮ ರಾಯರೆಡ್ಡಿ ಸಾಹೇಬ್ರು ಅದಕ್ಕೆ ಏನೈತಿ ನಮ್ಗೆ ಇಲ್ಲಿ ಅನುಕೂಲತೆ ಮಾಡ್ಬೇಕು. ಎಲ್ಲರೂ ಒಂದು ಮೀಟಿಂಗ್ ಮಾಡ್ಕೊಂಡು ಜಿಲ್ಲಾ ಅಧಿಕಾರಿಗಳಿಗೆ ಹೇಳಿ ಆ ಗೊಬ್ಬರ ಕೊರೆ ಆಗದಂತ ನೋಡ್ಕೊಳ್ಳೋಂಥ ವ್ಯವಸ್ಥೆ ಆಗ್ಬೇಕು. ಬೀಜ ಸತ್ಯ ಇವತ್ತು ಕಲ್ಪಿ ಕಾಮಗಾರಿ ಬರ್ತಾವಂತ ಕೇಳ್ಪಟ್ಟಿನಿ. ಇವತ್ತು ದೂರವಾಣಿ ಮೂಲಕ ಬಂದವು. ಆ ಬೀಜ ಸತ್ಯ ಒಳ್ಳೆ ಕ್ವಾಲಿಟಿ ಬೀಜ ತರಬೇಕು. ಒಳ್ಳೆ ಕ್ವಾಲಿಟಿ ಬೀಜ ಸಂದಾಯ ಮಾಡಿ ರೈತರಿಗೆ ಅನುಕೂಲತೆ ಮಾಡಿ ಕೊಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ಕೊಂಡಿದ್ದೀನಿ ಸರ್. ನಾನು ಇವತ್ತು ಕೊಪ್ಪಳ ಜಿಲ್ಲೆಯಾದ್ಯಂತ ಗೊಬ್ಬರ ಸಿಗೋದು. ಈಗ ನಾವು ರೈತರು ಹೋದರೆ ಯೂರಿಯಾ ಗೊಬ್ಬರ ಇಲ್ದಕ್ಕೆ ನಮ್ಮ ಬೆಳೆ ಭಾಳ ಕಳ್ಕೊಂಡೇವೆ ನಾವು. ಅಂಥ ಪರಿಸ್ಥಿತಿ ಮತ್ತು ಈ ವರ್ಷವೂ ಅದೇ ರೀತಿ ಒದಗಿ ಬರುವಂಥ ಪರಿಸ್ಥಿತಿ ಆಗೈತಿ. ಶೀಘ್ರ ಜಿಲ್ಲಾಡಳಿತ ಹಾಗೂ ಸರ್ಕಾರ ಎಚ್ಚೆತ್ಕೊಂಡು ಶೀಘ್ರ ಯೂರಿಯಾ ಗೊಬ್ಬರವನ್ನು ಪೂರೈಕೆ ಮಾಡುವಂಥ ಕೆಲಸ ತಾವು ಮಾಡಿಕೊಡ್ಬೇಕಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀವಿ. ಇಲ್ಲ ಅಂತಂದ್ರೆ ಬಿಡುಗಡೆ ಮಾಡದಿದ್ದರೆ ಬೀದಿಗೆ ಇಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಅದ್ರಾಗ ಈಗ ನಾವು DAP ಗೊಬ್ಬರ ಬೇರೆ ಬೇರೆ ಗೊಬ್ಬರ ನಾವು ಖರೀದಿ ಮಾಡೋಕೆ ಹೋದ್ರೆ ಅಲ್ಲಿ ಲಿಂಕ್ ಮಾಡ್ತಾರೆ. ಆ ಲಿಂಕ್ ಬಂದ್ ಮಾಡ್ಬೇಕು. ಲಿಂಕ್ ಯಾವತ್ತು ಬಂದ್ ಮಾಡ್ಬೇಕಂದ್ರೆ ರೈತರು ಉಳಿತಾರ. ಇಲ್ಲ ಅಂತಂದ್ರೆ ಇತ್ತಾಗ ಗೊಬ್ಬರಕ್ಕೂ ಕೊಡ್ಬೇಕು, ಇತ್ತ ಲಿಂಕಿಗೆ ಕೊಡ್ಬೇಕಂತಂದ್ರೆ ನಾವು ರೈತರ ಸತ್ತ ಹೋಗ್ತೀವಿ. ಸಾಯೋಕ್ಕಿಂತ ಮೊದಲು ನೀವು ಸರ್ಕಾರ ಎತ್ತಿಸ್ಕೊಂಡು ಆ ಲಿಂಕನ್ನು ಬಂದ್ ಮಾಡ್ಬೇಕು. ಶೀಘ್ರ ಜಿಲ್ಲಾಡಳಿತ ಬೀಜ ಗೊಬ್ಬರ ಈಗ ನೋಡ್ರಿ ಬಿತ್ತು ಹಂಗಾಮ ಬಂತು, ಇನ್ನೂ ಅರ್ಧ ಬಿತ್ತೇವೆ, ಇನ್ನೂ ಬೀಜ ಸಿಗೋಲ್ದು. ಶೀಘ್ರ ಬೀಜನೂ ಬಿಡುಗಡೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊತೇವೆ. ಅಂದಪ್ಪ ಕೋಡೂರ, ಕೊಪ್ಪಳ 8 ನ್ಯೂಸ್.